ಬೆಳಗಿನ ಹಚ್ಚಿದ್ದೀನಿ ದೀಪ, ಇವಾಗೆಲ್ಲ ಆರೋಗ್ಬಿಟ್ಟಿದೆ. ಸಾರಿ ದೇವ್ರೆ, ಕ್ಷಮಿಸ್ಬಿಡು. ಸಂಜೆ ಇನ್ನೊಂದ್ಸತಿ ಹಚ್ತೀನಿ. BMTC ಅವರು ಸುಮ್ಮನೆ ನುಗ್ಬಿಡೋದು. ಇಲ್ಲಿಂದ 10 ಕಿಲೋಮೀಟ್ರ್ ಐತೆ, ಗೊತ್ತಲ್ಲ ನಮ್ಮ ಬೆಂಗಳೂರಲ್ಲಿ 10 ಕಿಲೋಮೀಟ್ರ್ ಹೋಗ್ಬೇಕು ಅಂದರೆ ಇಲ್ಲ ಅಂದ್ರೆ ಒಂದು 30 ಮಿನಿಟ್ಸ್ ಆದರೂ ಬೇಕು. 32 ಮನೆ ಹತ್ರ ನಿಲ್ಲಿಸಿದಾಗ ಹುಡುಗರುಗಳು ಸ್ಕ್ರಾಚ್ ಮಾಡಕ್ಕೆ ಕವರ್ ಹಾಕ್ಬೇಕು ಹೊಸ ಅದು ಹಳೆ ಕವರ್ ಕಿತ್ತೋಯ್ತೆ. ಅದಕ್ಕೋಸ್ಕರ ಹೊಸ ತರಬೇಕು. ತಂದು ಹಾಕಲಿಲ್ಲ ಬೇಗ ಅಂದರೆ ಎಲ್ಲ ಚಿದಾಡ್ತಾರೆ ನಾವು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಜನಿಸುವ ಪ್ರೀತಿಯೇ ಶಾಶ್ವತ. ಸಂಡೇ ಅಂದರೆ ನಮ್ಮ ಫ್ರೆಂಡ್ದು ಬಾಡೂಟ, ಸಾರಿ ಬೀಗ್ರ ಊಟ ನಡೀತಿದೆ. ಅಂದರೆ ಇಟ್ಸ್ ನಥಿಂಗ್ ಬಟ್ ಬಾಡೂಟನೇ, ಏನಕ್ಕಂದರೆ ಅವರು ಗೌಡ್ರುಗಳಲ್ವಾ, ಸೊ ಬಾಡೂಟನೇ ಇರುತ್ತೆ. ಬಟ್ ನಾವೆಲ್ಲ ತಿನ್ನಲ್ಲ ಅಲ್ಲಿ. ಬಟ್ ಒಂದು ವಿಸಿಟ್ ಅಂತೂ ಮಾಡಲೇಬೇಕು. ಫ್ರೆಂಡ್ಸ್ ಬರೋದ್ರಿಂದ ವಿಸಿಟ್ ಮಾಡಿ ಊಟ ಮಾಡ್ಕೊಂಡು ಬರೋದು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅದಾದಮೇಲೆ ನಾನು ಈವ್ನಿಂಗು, ಈಗ ಸಮ್ಮರ್ ಸೀಸನ್ ಬೇರೆ ಅಲ್ಲ, ಸಮ್ಮರ್ ಸೀಸನ್ ಆದ್ದರಿಂದ ಒಂದು ಸ್ವಲ್ಪ ಫುಲ್ಲಮ್ಮು ಶರ್ಟು ಸಿಗುತ್ತಾ ಆಫೀಸ್ಗೆ ಅಂತ ನೋಡಬೇಕು. ಸೊ ಅದೊಂದು ನೋಡೋದಿದೆ. ಸೊ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತಿನ ನನ್ನ ಲೈಫ್ ಸ್ಟೈಲ್ನ. ಸೊ ದಯವಿಟ್ಟು ಕೀಪ್ ವಾಚಿಂಗ್. ಮತ್ತು ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನಮ್ಮ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ ಪ್ಲೀಸ್. ದೇವ್ರದ್ದು ಬೆಳಗಿನ ಹಚ್ಚಿದ್ದೀನಿ ದೀಪ, ಇವಾಗೆಲ್ಲ ಆರೋಗ್ಬಿಟ್ಟಿದೆ. ಸಾರಿ ದೇವ್ರೆ, ಕ್ಷಮಿಸ್ಬಿಡು. ಸಂಜೆ ಇನ್ನೊಂದ್ಸತಿ ಹಚ್ತೀನಿ. ಸೊ ಕಾರು ಎಲ್ಲೂ ತೆಗಿಯಲ್ವಲ್ಲ ಯೂಶ್ವಲಿ, ಕಾರಲ್ಲೇ ಹೋಗೋದಂತ ಪ್ಲ್ಯಾನ್ ಹಾಕಿದ್ದೀನಿ. ಅದು ಅಲ್ಲದೆ ಹೊರಗಡೆ ಒಳ್ಳೆ ಕುದೀತಾ ಐತೆ, ಕೊತ ಅಂತ ಕುದೀತಾ ಐತೆ, ಅಷ್ಟು ಬಿಸಿಲು ಇದೆ. ಸೊ ಕಾರಲ್ಲೇ ಹೋಗೋದಂತ ಪ್ಲ್ಯಾನ್ ಹಾಕಿದ್ದೀನಿ. ಸೊ ಈಗ ಲೆಟ್ಸ್ ಚಲೋ. ಒಳಗಡೆ ಅಂತೂ ಹೆವಿ ಬಿಸಿಲು ಇರುತ್ತೆ, ಕೂತ್ಕೊಂಡ ತಕ್ಷಣ AC ಇಲ್ಲದೆ ಅಂತೂ ಹೋಗೋಕ್ಕಾಗಲ್ಲ. ಸೊ ಇಲ್ಲಿಂದ 10 ಕಿಲೋಮೀಟ್ರ್ ಐತೆ, ಗೊತ್ತಲ್ಲ ನಮ್ಮ ಬೆಂಗಳೂರಿಗೆ 10 ಕಿಲೋಮೀಟ್ರ್ ಹೋಗ್ಬೇಕು ಅಂದರೆ ಇಲ್ಲ ಅಂದ್ರೆ ಒಂದು 30 ಮಿನಿಟ್ಸ್ ಆದರೂ ಬೇಕು, 30 to 40 ಮಿನಿಟ್ಸ್. ಸೊ ನಮ್ಮ ಶಿವ, ನಮ್ಮ ದೇವ್ರ ಕೈ ಮುಖ ಬಿಡೋದಪ್ಪ. ಮೊನ್ನೆ ಪೆಟ್ರೋಲ್ ಹಾಕ್ತೆ 1,500. ಅಂದರೆ ಈಗ ಹೋಗ್ತಾ ಇದ್ದೀನಲ್ಲ, ನನ್ನ ಫ್ರೆಂಡ್ ಮದುವೆಗೆ ಹೋಗಿದ್ದು ಮಂಡ್ಯಗೆ. ಅವಾಗ ಹಾಕ್ಸಿದ್ದೆ, ಅಂದರೆ ಹೋಗಿ ಬಂದಾದ್ಮೇಲೆ ಇನ್ನೊಂದು ಸತಿ ಹಾಕ್ಸಿದ್ದೀನಿ. ಇವಾಗೇನು ಹಾಕ್ಸೋ ಅವಶ್ಯಕತೆ ಇಲ್ಲ. ನೋಡ ನೋಡಿ ಯಾವ ಲೆವೆಲ್ಗಿದೆ ಟ್ರಾಫಿಕ್. ಬೆಂಗಳೂರಲ್ಲಿ ಇದೊಂದೇ ತಲೆನೋವು, ಟ್ರಾಫಿಕ್ ನೋಡಿ. ಈ ನನ್ನ ಮಕ್ಕಳು ಬೇರೆ BMTC ಅವರು ಸುಮ್ಮನೆ ನುಗ್ಬಿಡೋದು, ಹಿಂದೆ ಮುಂದೆ ನೋಡಲ್ಲ. ಬಿಸಿಲು ನೋಡಿ ಹೆಂಗೈತೆ, ಯವ್ವಾ ನಾ ಸತ್ತೆ. ನಾನು 2 ವೀಲಲ್ಲಿ ಹೋಗ್ಬಿಟ್ರೆ ಇನ್ನು ಆಫೀಸ್ಗೆ ಹೋಗೋದು ಹೆಂಗೆ ಹೇಳ್ತೀನ. ಬೇಡ ಬಂದೆ ಹೇಳೆ ಆಣೆ, ಇಲ್ಲೇ ಸಿಗೋಣೆ ನಾಳೆ ಸಂಜೆ. ಸೊ ಈಗ ಬಂದೆ, ಇಲ್ಲಿ ಪಾರ್ಕಿಂಗ್ ತಲೆನೋವು. ಮನೆ ಹತ್ರ ನಿಲ್ಲಿಸಿದಾಗ ಹುಡುಗರುಗಳು ಸ್ಕ್ರ್ಯಾಚ್ ಮಾಡಕ್ಕೆ ಕವರ್ ಹಾಕ್ಬೇಕು ಹೊಸ ತರಲಿ. ಅದು ಹಳೆ ಕವರ್ ಕಿತ್ತೋಯ್ತೆ, ಅದಕ್ಕೋಸ್ಕರ ಹೊಸ ತರಬೇಕು. ತಂದು ಹಾಕಲಿಲ್ಲ ಬೇಗ ಅಂದರೆ ಎಲ್ಲ ಚಿದಾಡ್ಪತ್ತಲ್ ಮಾಡ್ಬಿಟ್ಟು. ಸೊ ಈಗ ಊಟ ಆಯಿತು, ಭಾನುವಾರದ ಊಟ ಮುಗೀತು. ಫಸ್ಟು ಮನೆಗೆ ಹೋಗೋಣ. ಸೊ ಅದೇ ಹೇಳ್ದಂಗೆ ವಿಶಾಲ್ ಮಟ್ಗೆ ಆದರೆ ಇವಾಗ ಇಲ್ಲಿ ಬಿಸಿಲೈತೆ, ನೋಡೋದು ಈವ್ನಿಂಗ್ ಹೋಗೋದು. ಹೆವಿ ಜನ. ಭಾನುವಾರದ ಊಟ ನಮ್ಮದು ಪ್ಲ್ಯಾನೇ ಇರಲಿಲ್ಲ. ಊಟ ಅಂದ ತಕ್ಷಣ ಬರೀ ನಾನ್ ವೆಜ್ ಅಲ್ಲ, ವೆಜ್ಜು ಇತ್ತು. ಸೊ ನಾವು ವೆಜ್ಜು ತಿಂದಿದ್ದೀನಿ, ನಾನ್ ವೆಜ್ಜು ತಿಂದಿದ್ದೀನಿ. ನಾನ್ ವೆಜ್ ಅಂದರೆ ಬರೀ ನಾವು ಎಗ್ಗು, ಚಿಕನ್ ಕಬಾಬು ಇಷ್ಟೇ. ಸೊ
ಸಮಯ ಈಗ 3 ಗಂಟೆ ಆಗೈತೆ. ಸೊ ಈಗ ಅದೇ ವಿಶಾಲ್ ಮಾರ್ಟ್ಗೆ ಹೋಗೋದ ಅಂತ ಅನ್ಕೊಂಡೆ. ಹೆವಿ ಬಿಸಿಲು ಆಗ್ಬಿಡೈತೆ. ಇನ್ನು ನೆಕ್ಸ್ಟ್ ಮಂತು ಅಂದರೆ ಈಗ ಮಾರ್ಚ್ 15 ಆದಮೇಲೆ ಇನ್ನೂ ಹೆವಿ ಆಯ್ತದಂತೆ. ಸೊ ಅದರಿಂದ ಒಂದು ಸ್ವಲ್ಪ ಫುಲ್ಲಮ್ ಶರ್ಟ್ಗಳು ಕಲೆಕ್ಷನ್ ಮಾಡಬೇಕು. ನೋಡೋದ ಆಲ್ರೆಡಿ ಐತೆ ಸ್ವಲ್ಪ, ಬಟ್ ಆದರೂ ಇನ್ಯಾವುದಾದ್ರು ಹೊಸದಿದ್ರೆ ನೋಡೋದ ಅಂತ. ಆದರೆ ನಾನು ಈವ್ನಿಂಗ್ ಹೋಗ್ತೀನಿ, ಇಲ್ಲಾಂದರೆ ಇವಾಗಂತೂ ಹೋಗಲ್ಲ. ಇವಾಗ ಇಲ್ಲಿ ಬಿಸಿಲೇ ನೋಡ್ಬಿಟ್ಟು ಈಗ ಮನೆಗೆ ಹೋಗೋಷ್ಟಲ್ಲೇ ಸಾಕಾಗುತ್ತೆ. ಸೊ ಚಲೋ. ತರಕಾರಿ ತಗೋಬೇಕಿತ್ತು, ಸ್ವಲ್ಪ ತರಕಾರಿ ಅಲ್ಲ, ಆ್ಯಪಲ್ ತಗೋಬೇಕಿತ್ತು. ಅದಕ್ಕೋಸ್ಕರ ಆ್ಯಪಲ್ ತಗೊಂಡು ಒಂದು ಕುಕ್ಕುಂಬರು ಬೇಕಿತ್ತು. ಅದಕ್ಕೆ ಕುಕ್ಕುಂಬರು ತಗೊಂಡು ಹೆವಿ 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 ಬಿಸಿಲು ಆಯಿತು. ಹೆವಿ ಕಾಸ್ಟ್ಲಿ ಬರೋ ಎಲ್ಲ ಕಾಸ್ಟ್ಲಿ ಇದೂ. 2 ಆ್ಯಪಲು, 2 ಕುಕ್ಕುಂಬರು ಇಷ್ಟೇ ತಗೊಂಡಿದ್ದು. ಒಂದು 5 ರೂಪಾಯಿ ಕೊತ್ತಂಬರಿ ಕರ್ಬೇವಿನ ಸೊಪ್ಪು. ಅಷ್ಟಕ್ಕೆ ಎಷ್ಟಾಯ್ತು ಹೇಳಿ? 114 ರೂಪಾಯಿ ತಗೋಬೇಕಿತ್ತು. ಹಾಲು ತಗೊಂಡೆ. ಹಾಲು, ಆ್ಯಪಲ್ಲು ಮತ್ತು ಸೌತೆಕಾಯಿ 3 ಬೇಕಿತ್ತು ನನಗೆ. ಒಬ್ಬರೇ ಇದ್ದರೆ ನಮ್ಮ ಊಟ ಎಲ್ಲ ಅದೇನೆ. ಎಗ್ ತಿನ್ನು, ಮಿಲ್ಕ್ ಶೇಕು, ಕಾಳು ಈ ಥರ. ಫೈನಲಿ ಮನೆಗೆ ಬಂದೆ. ವಿಶಾಲ್ ಮಾರ್ಟ್ಗೆ ಹೋಗೋಕ್ಕಾಗಲಿಲ್ಲ, ಹೆವಿ ಬಿಸಿಲು ಐತೆ. ಸೊ ಆದರೆ ಈವ್ನಿಂಗ್ ಹೋಗ್ತೀನಿ, ಇಲ್ಲ ಅಂದರೆ ಪೋಸ್ಟ್ ಬಾಯ್ ಫ್ರೆಶ್ ಅಪ್ ಆಗ್ಬಿಡೋಣ. ಹಲೋ ಫ್ರೆಂಡ್ಸ್, ಆವಾಗಲೇ ಹೇಳಿದ್ನಲ್ಲ ಮಧ್ಯಾಹ್ನ ಬಂದಿದೆ. ಏನೋ ಕೆಲಸ ಮಾಡ್ತಾ ಮಲ್ಕೊಬಿಟ್ಟಿದ್ದೀನಿ. ಇವಾಗ ಸಮಯ 6:20. ಸೊ ಇವಾಗ ಎಲ್ಲಿ ಹೊರಗಡೆ ಹೋಗೋಕ್ಕಾಗಲ್ಲ. ಫಸ್ಟು ಚಹಾ ಮಾಡಿಕೊಡೋಣ. ಏನೋ ಒಂಥರ ನಾವೇ ಮಾಡ್ಕೋಬೇಕು, ಉಳಿಯೋದ್ರಲ್ಲೂ ಒಂಥರ ಖುಷಿ ಇದೆ. ಅವ್ರಾಗ ಅವರೇ ಮಾಡಿಕೊಟ್ಟು ಆರಾಮಾಗಿ ಕೂತಿರ್ತೀವಿ, ಅದು ಕುಡಿತೀವಿ ನೋಡಿ, ಅದು ಇನ್ನೊಂಥರ ಖುಷಿ. ಸ್ವಲ್ಪ ಸ್ಟ್ರಾಂಗ್ ಆಯಿತು, ಸಾಕು, ಚೆನ್ನಾಗಿದೆ. ಸೊ ಇವತ್ತು ವಿಶಾಲ್ ಮಾರ್ಟ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೆ, ಆಗಲಿಲ್ಲ. ಮತ್ತು ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ನಾಳೆ ಆ್ಯಸ್ ಯೂಶಲ್ ನಮ್ಮದೇ ಕೆಲಸ ಮಾಡೋದ್ರಿಂದ ಒಂದೇ ಜಾಗ 2 ಜಾಗ ಇರುತ್ತೆ, ಒಂದು ಮನೆ ಇನ್ನೊಂದು ಆಫೀಸು. ಸೊ ವೀಕ್ ಪೂರಾ ನಮ್ಮದು ಮನೆ ಬಿಟ್ರೆ ಆಫೀಸು, ಆಫೀಸ್ ಬಿಟ್ರೆ ಮನೆ, ಇಷ್ಟೇ ಇರುತ್ತೆ. ಅದೇ ಡೈಲಿ ಬ್ಲಾಗರ್ಸ್ ಆಗಿರ್ಬೋದು, ಅವ್ರದ್ದೆಲ್ಲ ಲೈಫು ಚಿಂದಿ ಫುಲ್ ಡಿಫ್ರೆಂಟು. ಇವತ್ತಿದ್ದಾಗ ನಾಳೆ ಇರಲ್ಲ, ನಾಳೆ ಇದ್ದಾಗ ನಾಳೆ ಇದ್ರಲ್ಲ. ಯಾಕಂದರೆ ಡೈಲಿ ವರ್ಕ್ ಮಾಡ್ತಿರ್ತಾರೆ, ಡೈಲಿ ಓಡಾಡ್ತಿರ್ತಾರೆ. ನಮ್ದೇನು ಮಾಡ್ತೀರಾ? ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಅಲ್ಲಿಗೆ. ಅದಕ್ಕೇ ದುಡಿಮೆ ಇರಬೇಕು, ಸ್ವಂತ ದುಡಿಮೆ ಇರಬೇಕು. ದುಡಿದ್ರು ನಜ್ಜೆ ಆರಾಮಾಗಿ ಸುಖವಾಗಿ ಯಾರು ಕೈ ಕೇಳಿ ಕೆಲಸ ಮಾಡಿ ಅವನೇನೋ ನಾಳೆಯಿಂದ ನಾಳಿದ್ದೇನೋ ಅಂತ ಯೋಚನೆ ಮಾಡೋದಿರಬಾರ್ದು. ಸ್ವಂತ ದುಡಿಮೆ ಇರಬೇಕು ನೋಡಿ, ಚಿಂದಿ ಅಲ್ವಾ? ಏನು ಮಾಡೋಕ್ಕಾಯ್ತದೆ? ಸಮ್ಟೈಮ್ಸ್ ಲೈಫಲ್ಲಿ ಎಲ್ಲ ಥರ ಜೀವನನ ನೋಡಬೇಕು. ಸೊ ಆ ಥರ ಜೀವನನ ನೋಡಿ ಅನುಭವಿಸಿ ಆ ನೋವುಗಳನ್ನೆಲ್ಲ ಗೆದ್ದು ಮುಂದೆ ಬಂದಾಗಲೇ ಜೀವನ ಅಂತ ಒಂದು ಲೈಫ್ ಅನ್ನೋದು ಒಂದು ಕಂಪ್ಲೀಟ್ ಆಗೋದು. ಸೊ ಏನು ಮಾಡೋಕ್ಕಾಗಲ್ಲ. ಪಾಲಿಗೆ ಬಂದಿದ್ದು ಪಂಚಾಮೃತ, ಯೋಗಿ ಪಡೆದಿದ್ದು ಯೋಗಿಗೆ, ಭೋಗಿ ಪಡೆದಿದ್ದು ಭೋಗಿಗೆ. ಸೊ ನಮಗೇನಿದೆ ಅದರಲ್ಲಿ ಎಂಜಾಯ್ ಮಾಡ್ತಾ ಲೈಫ್ನ ಲೀಡ್ ಮಾಡಬೇಕು. ನಮ್ಮ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಪ್ಲೀಸ್ ಮರೆಯೋಕ್ಕಂತೂ ಹೋಗ್ಬೇಡಿ. ನೆಕ್ಸ್ಟ್ ವೀಡಿಯೋಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್.